ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಎಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ, ತಿಂದು ತೇಗೋ ತನಕ. ಎಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ, ತಿಂದು ತೇಗೋ ತನಕ. ಸತ್ತಾಗ ಬರುವರು ತಮ್ಮ ಕುಣಿತನಕ, ಸತ್ತಾಗ ಬರುವರು ತಮ್ಮ ಕುಣಿತನಕ, ಕಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಆಡಿ ಬೆಳೆಯೋ ತನಕ ಭಾಗ ಆಗೋ ತನಕ. ಸತ್ತಾಗ ಬರುವರು ತಮ್ಮ ಕುಣಿತನಕ, ಸತ್ತಾಗ ಬರುವರು ತಮ್ಮ ಕುಣಿತನಕ, ಕಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಹಟ್ಟಿ ಬಾಗಲ ತನಕ ರಂಗದ ಕಲ್ಲಿನ ತನಕ, ಬಂದು ಬಳಗ ಬರುವ ತಮ್ಮ ಎಲ್ಲಿ ತನಕ, ಹಟ್ಟಿ ಬಾಗಲ ತನಕ ರಂಗದ ಕಲ್ಲಿನ ತನಕ. ಸತ್ತಾಗ ಬರುವರು ತಮ್ಮ ಕುಣಿತನಕ, ಸತ್ತಾಗ ಬರುವರು ತಮ್ಮ ಕುಣಿತನಕ, ಕಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಡಿಕೆ ಬೀಳೋ ತನಕ. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಡಿಕೆ ಬೀಳೋ ತನಕ. ನಿನ್ನ
ಆಸೆ ಪ್ರಾಣ ಪಕ್ಷಿ ಯಾರೋ ತನಕ, ನಿನ್ನ ಆಸೆ ಪ್ರಾಣ ಪಕ್ಷಿ ಯಾರೋ ತನಕ. ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಬಂದಾಗ, ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಬಂದಾಗ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ. ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ, ಅಯ್ಯ ನೀನೋಗದರಿಯೇ ತಮ್ಮ. ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ. ಆಸ್ತಿ ಭಾಗ ಮಾಡ್ಕೊಳ್ಳೋ ಪ್ಲಾನ್ ಬರ್ತದೆ ಹೊರತು ಇನ್ನು ಓದ್ನಲ್ಲಿ ಬಿಡದೆ ಅವನು ಗಳಿಸಿರೋ ಆಸ್ತಿ ನಮ್ಗೆ ಯಾಕೆ ಅಂತ ಯಾರು ಯೋಚನೆ ಮಾಡೋದಿಲ್ಲ. ಯಾರಾದ್ರೂ ಮಕ್ಕಳೆಲ್ಲರೂ ಜಾಸ್ತಿ ಆಸ್ತಿ ಮಾಡಿದ್ರೆ ಪಕ್ಕದ ಮನೆಗೆ ಹೋಗ್ತೀನಿ, ಅವ್ರು ಸತ್ ಮೇಲೆ ಇದೇನಾದದು ಅಂತ. ಏನ್ ಮಾಡ್ಬೋದು ಇವ್ರು, ಇದನ್ನ ಯಾರು ಕೊಡ್ಬೋದು ಅಂತ ನೋಡಿ ಆಲೋಚನೆ. ಇವ್ರು ಸತ್ತೋಗ್ತಾರೆ ಅಂತೇನು ಬರುವುದಿಲ್ಲ. ಇವ್ರು ಸತ್ತ ಮೇಲೆ ಮನೆ ಏನಾಗ್ಬೋದು, ಇವ್ರು ಸತ್ತ ಮೇಲೆ ಆಸ್ತಿ ಏನಾಗ್ಬೋದು, ಈ ಎಲ್ಲ ಯೋಚನೆಗಳು ನಮಗೆ ಬರ್ತವೆ. ಒಂದು ಸತ್ಯ ಬಂಧುಗಳೇ, ರಣಹದ್ದು ಅಂತ ಕರೀತಾರೆ. ಈ ರಣಹದ್ದಿನ ಕೆಲಸ ಎತ್ತರವಾದ ಗುಡ್ಡದ ಮೇಲೆ ಬೆಟ್ಟದ ಮೇಲೆ ಕುಳಿತು, ಬಂಡೆಕಲ್ ಮೇಲೆ ಕುಳಿತು, ಎಲ್ಲಾದರೂ ಪ್ರಾಣಿಗಳು ಕಾಣ್ತಾವ ಅಂತ ಹದ್ದಿನ ಕಣ್ಣು ಬಿಡುತ್ತದಂತೆ. ಅದು 2-3 ಕಿಲೋಮೀಟರಿಂದ ನೋಡ್ತದಂತೆ. ಎಲ್ಲಾದರೂ ಮೊಲ ಅಥವಾ ಇಲಿ ಈ ಥರದ ಪ್ರಾಣಿಗಳು ತಿನ್ನೋದಕ್ಕೆ ಕಾಯ್ತದಂತೆ. ಈ ಮನುಷ್ಯರಲ್ಲೂ ಕೆಲವು ರಣಹದ್ದುಗಳಿದಾವೆ. ಯಾರು ಗೊತ್ತ, ಅವರು ಪಕ್ತವ್ರ ಜಮೀನ್ ಮಾರ್ಬೋದು, ನನಗೆ ಕೊಡ್ಬೋದು ಅಂತ ಕಾಯ್ಕ ಕೂತವ್ರು ನೋಡಿ. ಅವ್ರ ಮಗ ಸರಿ ಇಲ್ಲ, ಪೋಲಿ, ಅವನು ಕುಡಿತಾನೆ, ಇವತ್ತಲ್ಲ ನಾಳೆ ಅವನ್ ಸತ್ತೋಗ್ತಾನೆ. ಇನ್ನು ಆಸ್ತಿ ಅವನೇನು ಇಟ್ಕೊಳ್ಳಲ್ಲ, ಅದು ಕೊಟ್ರೆ ನಾ ತಗೋಬೇಕು ಅಂತ. ಪಕ್ಕದ ಮನೆಯಲ್ಲಿ ಗಂಡು ದಿಕ್ಕಿಲ್ಲ, ಇನ್ನೇನಕ್ಕೆ ಅವ್ರ ಮನೆ, ಅವ್ರ ವಯಸ್ಸಾಗಿ ಸತ್ತೋದ್ರೆ ನಮಗ್ ಕೊಡ್ತಾರೆ. ಇದನ್ನ ರಣಹದ್ದಿನ ಗುಣ ಅಂತ. ಯಾವ್ದಾದ್ರು ನಾನು ಮಾರಾಟಕ್ಕೆ ಇಟ್ಟಿದ್ದೀನಿ ಅಂತ ಬೋಲ್ಡ್ ಆಗ್ತಾರೆ, ಅದನ್ನ ಹೋಗಿ ಆಸ್ತಿ ತಗೊಳ್ಳೋದು ತಪ್ಪಿಲ್ಲ. ಅಥವಾ ನಾನು ಮಾರಾಟ ಮಾಡ್ತೀನಿ ಅಂತ ಹೇಳಿದಾಗ ಕೊಡಪ್ಪ ಏನೋ ನನ್ಗಿಷ್ಟಕ್ಕೆ ಅಂತ ಕೇಳೋದು ತಪ್ಪಿಲ್ಲ. ಆದ್ರೆ ಮಾರೋ ಸ್ಥಿತಿ ಅವನಿಗೆ ಬರ್ಲಿ ಅಂತೇಳಿ ಪಕ್ಕದ ಮನೇಲೇ ಕೂತ್ಕ ನೀನು ಕಾಯ್ತಿದ್ದಿ ಅಂದ್ರೆ ನೀನೇ ದೊಡ್ಡ ರಣಹದ್ದು ಈ ಜಗತ್ತಲ್ಲಿ. ಅವ್ರ ಮನೆ ಹಾಳಾಗೋಗ್ಲಿ, ಅವ್ರ ಮಗ ನಾಶವಾಗ್ಲಿ, ನನಗ ಆಸ್ತಿ ಸಿಗ್ಲಿ ಅಂತ ಕಾಯ್ತಾರಲ್ಲ, ಅವರೇ ರಣಹದ್ದುಗಳೆಲ್ಲ ಇಲ್ಲಿ ಹೋಗ್ತಾರೆ. ಬೆದರಿಸಿ ಸೈಟ್ ಹೊಡ್ಕಂತಾರೆ. ಬೆಂಗಳೂರಲ್ಲಿ ಬಡವ್ರನ್ನ ಬೆದರಿಸ್ತಾರೆ, ಕಿರುಕುಳ ಕೊಡ್ತಾರೆ, ಅವರಾಗ ಅವ್ರು ಮಾರು ಸ್ಥಿತಿ ತಲುಪಿಸ್ತಾರೆ. ಒಂದು ಸತ್ಯ ಅರ್ಥ ಮಾಡ್ಕೊಳ್ಬೇಕು, ಒಬ್ಬನ ಒಕ್ಕಲೆಬ್ಬಿಸಿ, ಒಬ್ಬನ ಕಿರುಕುಳ ಕೊಟ್ಟು, ಒಬ್ಬ ಬಡವನ ನೋವು ಕೊಟ್ಟು ಜಾಗ ಮಾರುವಂಗೇನೋ ನೀವು ಮಾಡದೆ ತಗೊಂಡು ಆಯ್ತು, ಅದ್ಭುತವಾಗಿ ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ, ಒಳಗೆ ಸೇರಿದೆ, ನೀನು ಎಷ್ಟು ಕಿರುಕುಳ ಕೊಟ್ಟಿದ್ದು ಅಷ್ಟು ಕಿರುಕುಳ ಕೊಡೋಕಿನ್ ಡಬಲ್ ಕೊಡೋ ಮಗ ನೀನು ಹೊಟ್ಟೆಲ್ಲೇ ಹುಡ್ತಾನೆ ಗ್ಯಾರಂಟಿ. ನೀನು ಅವ್ರಿಗೆ ಎಷ್ಟು ನೋವು ಕೊಟ್ಟಿದ್ದು ಅದ್ರ ಡಬಲ್ ನೋವು ಕೊಡೋ ಸೊಸೆನೂ ನಿಮ್ಮ ಮನಗೆ ಬಂದೇ ಬರ್ತಾಳೆ. ಯಾಕೆಂದ್ರೆ ತಾ ಮಾಡಿದ ಅಡಿಗೆ ತಾ ಉಣ್ಣಬೇಕು ಈ ಜಗತ್ತಲ್ರಿ. ಇದು ಕಲಿಯುಗ ಇದು. ಆದ್ರೆ ಸಮಸ್ಯೆ ಏನು ಗೊತ್ತಾ, ನೋವಾಗ್ತದೆ ಅಂತ ಹೇಳುವುದಿಲ್ಲ ಅವರು, ಯಾಕೆ ಅವಮಾನ ಆಗ್ತದೆ ಅಂತ. ಏನ ಬಂದವನೇನಾರ ಅಯ್ಯೋ ನಾನು ಯಾಕೋ ಹಿಂಗ್ ಮಾಡ್ಕೊಬಿಟ್ಟೆ ತಪ್ಪು ಅಂತ ಅವನು ಒಪ್ಕೊಳ್ಳಲ್ಲ. ಈ ಇಸ್ಪೀಟ್ ಆಡೋರಂಗೆ ಇಸ್ಪೀಟ್ ಆಡ್ತಾರೆ ನೋಡಿ, ಅವ್ರು ಹೆಂಗೆ ಗೊತ್ತಾ, ಯಾಕೋ ಹಿಂಗೆ ಇಸ್ಪೀಟ್ ಆಡ್ತಿ ಅಂತ ಬೈದ್ರೆ, ಮೊನ್ನೆ 5,000 ಬತ್ತು ಅದಕ್ಕೆ ಆಡ್ತೀನಿ ಅಂತಾರೆ. ಮೊನ್ನೆ 5,000 ಬತ್ತು ಅದಕ್ಕೆ ಆಡ್ತೀನಿ ಅಂತಾನೆ. ಹೋದವರ 50 ಕಳೆದವನು ಅದು ಹೇಳುದಿಲ್ಲ, ಅವನು ಓದದ್ದು ಹೇಳಂಗಿಲ್ಲ. ಅವನು ಈ ಬಂದದ್ ಮಾತ್ರ 5,000 ಹೇಳ್ತಾರ. ಅಂದ್ರೆ ತನ್ನ ಸಮಾಧಾನ ಅಲ್ಲದೆ ತನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಕೆಟ್ಟದನ್ನು ಯಾವುದೋ ಥರದಲ್ಲಿ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಒಂದ್ ಸತ್ಯ, ಏನೋ ವಾದ ಮಾಡಿದವನ ಜೊತೆ ಚೆನ್ನಾಗಿ ವಾದ ಮಾಡಿ ಗೆಲ್ತಿ, ಒಪ್ಕೊಂತೀನಿ. ಆದ್ರೆ ಜೀವನದಲ್ಲಿ ಸೋಲ್ತಿಲ್ಲ, ಒಂದ್ ದಿವಸ ಸೋತ್ ಹೋಗ್ತಿ. ಏನೋ ಒಂದಷ್ಟು ಹಣ ಸಿಗುತ್ತೆ ಅಂತ ಹೇಳಿ ಅವ್ರು ಹಾರ್ಮೋನಿಯಂ ರಾತ್ರೆಲ್ಲ ಬಾರಿಸೋರು. ಈಗ ಬಂದವ್ರೆ, ನಾನು ರಾತ್ರೆಲ್ಲ ಆಡಿದ್ದೀನಿ, ಮತ್ತೀಗ ಬಂದಿದ್ದೀನಿ. ಜೀವನ ನಿರ್ವಹಣೆ ಇದು. ಆದ್ರೆ ಎಲ್ಲೋ ಕೂತ್ಕೊಂಡು ಮೊಬೈಲಲ್ಲಿ ರಮ್ಮಿ ಆಡ್ಬಿಟ್ಟು ದುಡ್ಡು ಮಾಡಕ್ ಬಿಡ್ಬೋದಾ? ಏನ್ ದುಡ್ಡು ಸುಲಭ ಅಲ್ಲ.
ಮರದ ಕೆಳಗೆ ಕೂತ್ಕ ರಮ್ಮಿ ಆಡೋದು, ತಿಂಗಳಾದ್ಮೇಲೆ ಅದೇ ಮರಕ್ಕೆ ನೇತಾಕೊಳ್ಳೋದು. ಎಷ್ಟು ಅಂತ ಸೇಯಿಸ್ತಾರೆ ತಂದೆ ತಾಯಿಗಳು. 50 ಲಕ್ಷ, 1 ಕೋಟಿ, 1.5 ಕೋಟಿ, ಲೆಕ್ಕವೇ ಇಲ್ಲ. ಸೈಲೆಂಟಾಗೇ ಇದ್ದ, ಸೈಲೆಂಟಾಗಿದ್ದವರೇ ಕಿಲ್ಲರ್ ಆಯ್ತಾ ಕೂತವ್ರು. ಈಗ ಸೈಲೆಂಟಾಗಿ ದೊಡ್ಡ ಕತೆ, ಬಡ 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 ಅಂತ ಮಾತಾಡೋರು ಹೇಳ್ಕೊಂಡ್ಬಿಟ್ಟಿರ್ತಾರೆ ಯಾರಿಗಾರು. ಭಾಳ ಒಳ್ಳೆ ಅನ್ಕೊಳೋನು, ನಾವು ತುಂಬ ಸೈಲೆಂಟು ನಾವು ಅನ್ಕೊಂಡಿವಿ, ಸೈಲೆಂಟಾಗಿ ರಮ್ಮಿ ಆಡೋನು ಆ ಪುಣ್ಯಾತ್ಮ. ದಯಮಾಡಿ ಅಷ್ಟು ಸುಲಭ ಅಲ್ಲ ಜೀವನ. ಮೊಬೈಲ್ ಹಿಡ್ಕೊಂಡು ರಮ್ಮಿ ಆಡಿ ದುಡ್ಡು ಮಾಡಿ ಸಂಪಾದನೆ ಮಾಡ್ಕೊಳ್ಳಂಗಿದ್ರೆ ಪ್ರಪಂಚ ಬೇರೆ ಥರ ಇರ್ತಿತ್ತು. ಯಾರೋ 4 ಜನ ಬಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾನು ಗೆದ್ದೆ 5,000 ಅಂತ ಹೇಳೋರು ಮಾತು ನಂಬೇಡ್ರಿ. ಯಾಕೆಂದರೆ ಅದು ಹೇಳೋಕ್ಕೂ ಒಂದಷ್ಟು ಕಾಸು ಸಿಗುತ್ತೆ, ಅದಕ್ಕಾರ ಹೇಳ್ತಾರೆ ಪಾಪ ಅವ್ರು. ರಮ್ಮಿಲೇ ಬೇಜಾನ್ ದುಡ್ಡು ಬಂದಿದ್ರೆ ಅಡ್ವರ್ಟೈಸ್ಗೂ ಬತ್ತಿಲ್ಲ ಅವ್ರು, ಅಲ್ಲೇ ಇರೋರು ಆರಾಮಾಗಿರೋರು. ಎಚ್ಚರವಾಗಿರೋಣ. ಸಾಮಾಜಿಕ ಚಟಗಳಿಂದ, ಕೆಲವು ಸಮಾಜಘಾತುಕ ಶಕ್ತಿಗಳಿಂದ ದೂರ ಇದ್ದರೆ ಒಳ್ಳೆಯದು. ಯಾರಿಗೂ ಒಳ್ಳೆಯದು? ಸಮಾಜ ಹೆಂಗೋ ಸಹಿಸ್ಕೊಂತದೆ, ಅಂತಂತ ಕೆಟ್ಟವ್ರು ಸಹಿಸ್ಕೊಂಡ್ರೆ ಸಮಾಜ. ಆದರೆ ಎತ್ತ ತಂದೆ ತಾಯಿಗೆ, ನಿಮ್ಮನ್ನೇ ನಂಬಿರುವಂಥ ಹೆಂಡತಿ ಮಕ್ಕಳಿಗೆ ಅವ್ರಿಗೂ ಒಳ್ಳೆಯದು. ಅದಕ್ಕೋಸ್ಕರ ಭಗವಂತ ಒಳ್ಳೇದು ಮಾಡಲಿ, ಅದರಿಂದ ದೂರ ಇಡೋಣ. ಭಗವಂತ ಸರ್ವರನ್ನೂ ಕೂಡ ಚೆನ್ನಾಗಿಟ್ಟಿರಲಿ ಅಂತೇಳಿ ಪ್ರಾರ್ಥಿಸೋಣ.